ನೋಡ್ರಿ, ನಾವು ವಿರುದ್ಧ ಇಲ್ಲ. ಯಾರು ವಿರುದ್ಧ ಅಂತ ಹೇಳಿದರು? AIT ಬರೋದನ್ನ ಅವತ್ತಿನಿಂದಲೂ ಸ್ವಾಗತಿಸಿದ್ವಿ, ಮುಂದೂ ಸ್ವಾಗತಿಸ್ತೀವಿ. ಈಗ 2007ರಲ್ಲಿ ಈಗ ಬಂದಿಲ್ಲ ರೀ. 2007ರಿಂದಲೂ 20 ವರ್ಷಗಳಿಂದ ಸತತವಾಗಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ನಮ್ಗೇನು ಕೋರ್ಟ್ಗೆ ಹೋಗಿ ಕೋರ್ಟ್ ನಲ್ಲಿ ತೀರ್ಮಾನ ಆಗಿರ್ತಕ್ಕಂತ ಭೂಮಿನ ಸೈಟ್ ನ ಕೊಡಿ, ಉಳಿದನ್ನ ನೀವು ಉಪಯೋಗಿಸ್ಕೊಳ್ಳಿ, ಏನಕ್ಕೆ ಬೇಕಾರ್ವೆ ಕೇಳಿ ದಿನಾರು ಮಾಡಿ, IITನಾರು ತಲ್ಲಿ ಏನಾರು ಮಾಡ್ಕೊಳ್ಳಿ. ನ್ಯಾಯಾಲಯ ತೀರ್ಮಾನ ಮಾಡಿದಲ್ಲ, ಇಷ್ಟು ಜನಕ್ಕೆ ನೀವು 40% ಸೈಟ್ ಕೊಡಿ ಅಂತ ತೀರ್ಮಾನ ಆಯ್ತಲ್ಲ, ಅದನ್ನ ಕೊಡಿ ಅಂತ ಕೇಳಿ. 3 ವರ್ಷದ ನಿಮ್ ಸರ್ಕಾರನೇ ಇತ್ತು, ಯಾಕೆ ಅವಾಗ ಚಕಾರ ನೋಡಿ, ಆವಾಗ ನನಗೆ ಗೊತ್ತಿಲ್ಲ ಅದು. ಇವತ್ತು ನೀವು ಶಾಸಕರಾಗಿದ್ದೀರಿ 3 ವರ್ಷ ಅಂತಾನೆ. ನನಗೆ ರೈತರು ಇಷ್ಟ ದಿನ ಒಂದು ಭಯದ ವಾತಾವರಣದಲ್ಲಿದ್ರು. ಈಗ ಹೇಗೆ ನೀವೇ ನೋಡ್ತಿದ್ದೀರಿ, ಬಿಡದಿಲಿ ರಾಜಕೀಯವಾಗಿ ಅಂತ ಇಟ್ಕೊಂಡಿದೆ. ಅದರ ಮೇಲೆ ಒಂದು ರೈತರಿಗೆ ಒಂದು ಪುಷ್ಟಿ ಸಿಕ್ತು. ಜನ ಸರ್ಕಾರದ ಮುಖ್ಯಮಂತ್ರಿಗಳು ನಮ್ಗೆ ರೈತರ ಪರವಾಗಿದ್ದಾರೆ, ರೈತರಿಗೆ ನ್ಯಾಯ ಕೊಡಿಸ್ತಾರೆ ಅನ್ನೋದು ಒಂದು ಭಾವನೆಯಲ್ಲಿ ಈಗ ಒಂದೊಂದೇ ಆಗಿ ಹೊರಗಡೆ ರೈತರಿಗೆ ಏನೇನು ಅನ್ಯಾಯ ಆಗಿದೆ ಹೊರಗಡೆ ಬರ್ತಾ ಇದಾರೆ. ನಾಳೆ ಇನ್ನೂ ಒಂದೆರಡು ಇದೇ ತರ ನಮ್ಮ ಜಿಲ್ಲೆಗೂ ಸಮಸ್ಯೆಗಳನ್ನ ಹೊರಗಡೆ ಬರ್ತವೆ. ಹಾಸನ ಜಿಲ್ಲೆ ಹಾಗಾಗಿ ಹಾಸನ ಜಿಲ್ಲೆಗೆ ಆಗಿರೋಷ್ಟು ರೈತರಿಗೆ ಅನ್ಯಾಯ ಇನ್ಯಾವ ಜಿಲ್ಲೆಯಲ್ಲೂ ಆಗಿಲ್ಲ. ಹಾಗಾಗಿ ಇವತ್ತು ರೈತರು ಅವರು ಉಮ್ಮತವಾಗಿ ಬಂದಿದ್ದಾರೆ. ನಿಮ್ಗೆಲ್ಲಾ ಗೊತ್ತಿರೋಂಗೆ ಅದಾಗ್ಲೇ ಏನ್ ಕಂಪಲ್ಸರಿ ಲ್ಯಾಂಡ್ಗೆ 40% ಅವ್ರು ಹಕ್ಕುಬಾದರಾಗಿದ್ದಾರೆ. ಹೈಕೋರ್ಟ್ ಸಹ ಸೂಚನೆ ಕೊಟ್ಟಿದೆ, ಏನ್ ಪಾಲಿಸಿ ಇಲ್ಲಿದೆ ಆ ಪಾಲಿಸಿ ಅಂತೆ ನೀವು ರೈತರಿಗೆ ಅನುಪಾತದಲ್ಲಿ ನಿವೇಶನಗಳನ್ನ ಹಂಚಿ ಅಂತ ಹೇಳಿದೆ. ಅದಕ್ಕಾಗಲೇ ಟೆಂಡರ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿ ಎಲ್ಲಾ ಮುಗಿದಿ ಆಗ್ಲೇ ಏಜೆನ್ಸಿ ಸಹ ಫಿಕ್ಸ್ ಆಗಿದೆ. ಕಾಂಟ್ರಾಕ್ಟರ್ ಬಂದು ಜಾಗದಲ್ಲಿ ತಮ್ಮ ಅವರು ಏನು ಸಾಮಾನುಗಳನ್ನೆಲ್ಲ ಇಟ್ಕೊಂಡು ಮೆಟೀರಿಯಲ್ಸ್ ಆಗಿರ್ಬೋದು ಎಲ್ಲ ಡಂಪ್ ಮಾಡ್ಕೊಂಡು ಗಲಾಟೆ ಆಗಿ ತೆಗೆದ ಮೇಲೆ ಮತ್ತೆ ಇಲ್ಲಿ ಕೆಲಸ ಮಾಡಕ್ಕೆ ಅಲ್ಲಿ ಬಿಡ್ತಾ ಇಲ್ಲ ಇನ್ನೊಂದು ಗುಂಪು. ಇವರ ರೈತರ ಅಪೋಸಿಟ್ ಗುಂಪು ಅಂದ್ರೆ ಯಾರಿಗೆ ಅದು ಆಗ್ಬಾರ್ದು ಮತ್ತೆ ರೈತರಿಗೆ ಆಗದೆ ಇರ್ಬೇಕಬಾರ್ದು ಅನ್ನೋ ಒಂದು ಗುಂಪು ರೈತರಿಗೆ ತೊಂದರೆ ಕೊಡ್ತಾ ಇದೆ. ಇವತ್ತು ಘನ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಎಲ್ಲಾ ನೊಂದಂತಹ ರೈತರುಗಳು, ಬರೀ ರೈತರ ನೊಂದಂತಹ ರೈತರುಗಳು ಮನವಿ ಮಾಡಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳಿಗೆ ಸಕಾರಾತ್ಮಕ ಸಂಜೆ ಒಳಗಡೆ ಇದನ್ನ ಬಗೆಹರಿಸಿಕೊಡೋ ಕೆಲಸ ಮಾಡ್ತಿದ್ದೀವಿ. ಸರ್ಕಾರ ನಿಮ್ದು